ಇದೊಂದು ಕೇಬಲ್ ಕಾರ್ ನಿಂದ ಬೆಟ್ಟದ ಮೇಲೆ ಹೋಗಿ ದೇವಸ್ಥಾನದೊಳಗಡೆ ಹೋಗಿ ದೇವ್ರನ್ನ ನೋಡಕ್ಕಾಗಿಲ್ಲ. ಆ ತರ ಏನಾಯ್ತು ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ನಾವು ನನ್ನ ಫ್ರೆಂಡ್ ಜೊತೆ ಓಂ ಶಕ್ತಿ ಟ್ರಿಪ್ ಹೋಗಿದ್ದೆ. ಆ ಟ್ರಿಪ್ ಅಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಯಾವ ದೇವಸ್ಥಾನ ಅಂತ ಕೇಳಿದ್ರೆ, ತಮಿಳುನಾಡು ಶೋಲಿಂಗೂರಲ್ಲಿ ಲೊಕೇಟ್ ಆಗಿರೋ ಶ್ರೀ ಯೋಗ ನರಸಿಂಹ ಸ್ವಾಮಿ ಟೆಂಪಲ್. ಸರಿ, ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಇದೆ, ಹತ್ತಕ್ ಶುರು ಮಾಡೋಣ ಅಂತ ಕೆಳಗಡೆ ಒಂದು ಅಜ್ಜಿ ಹೇಳ್ತಾರೆ. ಎಷ್ಟು ಮೆಟ್ಲಿದ್ರೆ ಅಂತ ಕೇಳಿದ್ರೆ, ಒಳ್ಳೆ OTP ತರ 1305 ಅಂತ ಹೇಳ್ತಾ ಇದಾರೆ. ಅಂದ್ರೆ 1305 ಮೆಟ್ಲು ಅಂತ. ಸರಿ ಆಯ್ತು ಅಂತ ಹೇಳಿ ನಾನು ನನ್ನ ಫ್ರೆಂಡ್ ದರ್ಶನ್ ಒಂದ್ 10-20 ನಿಮಿಷದಲ್ಲಿ ಹತ್ಕೊಂಡು ಓಡೋಗ್ಬಿಡೋಣ ಅಂತ ಫುಲ್ ಪ್ಲಾನ್ ಅಲ್ಲಿ ಇದ್ವಿ. ಆದ್ರೆ ನಮ್ಗೆ ಇಲ್ಲೊಂದು ಟ್ವಿಸ್ಟ್ ಕಾದಿತ್ತು. ನಾವೇನೋ ಹತ್ಕೊಂಡ್ ಬಂದೇ ಬಿಟ್ವಿ. ಒಂದ್ 200-300 ಮೆಟ್ಲಿಗೆ ನಾವು ಸುಸ್ತಾಗ್ಬಿಟ್ವಿ. ಆ ಜೋಶ್ನ ಅಲ್ಲಿಗೆ ಸೈಡ್ ಅಲ್ಲಿ ಇಕ್ಕಿ ಇನ್ನ ಮೇಲ್ ಹೋಗೋಣ ಅಂತ ಹೇಳಿ ಹತ್ತಿ ಓಡಿ ಮೇಲ್ ಬಂದ್ವಿ. ಮೇಲ್ ಹೋಗ್ತಾ ತುಂಬಾನೇ ಸಖತ್ತಾಗಿರೋ ವ್ಯೂ ಕಾಣಿಸುತ್ತೆ. ಅದ್ರ ಜೊತೆ ಚಿಕ್ಕ ಪುಟಾಣಿ ಮಂಕೀಸ್ ಕೂಡ. ಸರಿ ಇದೆಲ್ಲ ಓಕೆ. ಕೇಬಲ್ ಕಾರ್ ನಿಂದ ನಮ್ಗೆ ದರ್ಶನ ಹೆಂಗಾಗಿಲ್ಲ ಅಂತ ಕೇಳಿದ್ರೆ, ನಮ್ ಬಸ್ ಅಲ್ಲಿ ಇದ್ದಿದ್ದೆಲ್ಲ ದೊಡ್ಡವರೇ, ಅವ್ರಿಗೆಲ್ಲ ಕೇಬಲ್ ಕಾರ್ ಅಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಓಡಿ ಬಂದ್ವಿ ನಾವಿಬ್ರೆ. ಆದ್ರೆ ಅವರು ಟಿಕೆಟ್ಸ್ ಬುಕ್ ಮಾಡೋಣ ಅಂತ ಕೇಬಲ್ ಕಾರ್ ಹತ್ರ ಹೋದ್ರೆ ಅಲ್ಲಿ ಟಿಕೆಟೇ ಇಲ್ಲ. ಅವ್ರು ಟಿಕೆಟ್ ತಗೊಳ್ಳೋಣ ಅಂತ ಹೋಗೋ ಟೈಮ್ ಅಲ್ಲಿ ನಾವು ಮೇಲ್ಗಡೆ ಬಂದ್ಬಿಟ್ಟಿದ್ವಿ. ಜಸ್ಟ್ ½ ಅನ್ ಅವರ್ ಅಲ್ಲಿ. ಇನ್ನೇನ್ ದೇವಸ್ಥಾನದ ಒಳಗಡೆ ಕಾಲಿಕ್ತಿವಿ, ಅವಾಗ ನಮಗೆ ಫೋನ್ ಬರುತ್ತೆ, ಕೇಬಲ್ ಕಾರ್ ಎಲ್ಲ ಏನೂ ಇಲ್ಲ, ಬೇಗ ಕೆಳಗಡೆ ಬನ್ನಿ, ಬಸ್ ಹೋಗ್ಬೇಕು ಅಂತ. ಅಲ್ಲಿರೋ ಕ್ಯೂನ ನೋಡಿ ಇವತ್ತು ಆ ದರ್ಶನ ಆಗಲ್ಲ ಅಂತ ಹೇಳಿ ನಾವು ಜಸ್ಟ್ 14-15 ಮಿನಿಟ್ಸ್ ಅಲ್ಲಿ ಕೆಳಗಡೆ ಬಂದ್ವಿ. ಕೆಳಗಡೆ ಬರೋಷ್ಟೊತ್ತಿಗೆ ಕಾಲೆಲ್ಲ ಹೆವಿ ಪೈನ್ ಆಗ್ತಾ ಇತ್ತು. ಅದೇ ಟೈಮ್ಗೆ ನಮ್ಗೊಂದು ಸರ್ಪ್ರೈಸ್ ಕಾದಿತ್ತು. ಅಂತದೇನಪ್ಪಾ ಅಂದ್ರೆ ನಮ್ ಸ್ಪಾನ್ಸರ್ಸ್ ಎಳ್ನೀರ್ ಕೊಡ್ಸಕ್ ಬಂದಿದ್ರು.